ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ದೇವ್ರ ಹತ್ರ ಕೇಳ್ಕೊತೀನಿ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೂ ಎಷ್ಟೋ ಜನಕ್ಕೆ ಉಕ್ಸ್ ಪಟ್ಟಿ, ಕಾಜಾಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಅದ್ರ ಜೊತೆಗೆ ಸ್ಲೀವ್ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಸ್ಲೀವ್ ಅಲ್ಲಿ ಫ್ರಂಟ್ ಟು ಬ್ಯಾಕ್ ಯಾವುದು ಅಂತ ಗೊತ್ತಿಲ್ಲದೇನೆ ಸ್ಟಿಚಿಂಗ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಕೆಲವರು ಸೈಡ್ ಜಾಯಿಂಟ್ ಅಟ್ಯಾಚ್ ಮಾಡ್ಬೇಕಾದ್ರೆ ಏರುಪೇರು ಮಾಡ್ಕೊಳ್ತಾರೆ, ಅದ್ರ ಜೊತೆಗೆ ರಿಂಕಲ್ಸ್ ಬರೋದಲ್ಲ ಸ್ಟಿಚಿಂಗ್ ಮಾಡ್ಕೊಳ್ತಾರೆ, ಪರ್ಫೆಕ್ಟ್ ಫಿಟ್ಟಿಂಗ್ ಬರಲ್ಲ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಉಕ್ಸ್ ಪಟ್ಟಿ ಆಗಲಿ, ಕಾಜಾಪಟ್ಟಿ ಜೊತೆಗೆ ಸ್ಲೀವ್ ಅಟ್ಯಾಚ್ ಯಾವ ರೀತಿ ಮಾಡ್ಕೊಳ್ಳೋದು, ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗದೆ, ಹಾಗೆ ಸೈಡ್ ಜಾಯಿಂಟ್ ನ ಯಾವ ರೀತಿ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಜೊತೆಗೆ ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ, ತುಂಬಾ ಈಸಿಯಾಗಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ. ಸೊ ಹಾಗಾಗಿ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದು ಉಕ್ಸ್ ಪಟ್ಟಿ, ಕಾಜಾಪಟ್ಟಿ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ತೋರಿಸ್ಕೊಡಿ, ಕನ್ಫ್ಯೂಷನ್ ಆಗ್ತಿದೆ ಅಂತ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಉಕ್ಸ್ ಪಟ್ಟಿ, ಕಾಜಾಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ಫಸ್ಟ್ ತೋರಿಸ್ಕೊಟ್ಬಿಡ್ತೀನಿ. ಉಕ್ಸ್ ಪಟ್ಟಿ, ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಂಡಿದ್ದಕ್ಕೆ ಫಸ್ಟ್ ನೀವು ಸ್ಟಿಚಿಂಗ್ ಮಾಡ್ಕೊಂಡಿದ್ದಲ್ಲ ಫ್ರಂಟ್ 2 ಪೀಸ್ನ ತಗೊಳ್ಬೇಕು. 2 ಪೀಸ್ನ ತಗೊಂಡಿದ್ದಾದ್ಮೇಲೆ ನಿಮ್ಮ ಅಳತೆ ಬ್ಲೌಸ್ ನ ತಗೊಂಡು ಉಕ್ಸ್ ಪಟ್ಟಿ ಯಾವ ಕಡೆ ಇದೆ, ಕಾಜಾಪಟ್ಟಿ ಯಾವ ಕಡೆ ಇದೆ ಅಂತ ಚೆಕ್ ಮಾಡ್ಕೊಳ್ಬೇಕು. ನೋಡಿ, ಉಕ್ಸ್ ಪಟ್ಟಿ ರೈಟ್ ಸೈಡ್ ಇದೆ, ಕಾಜಾಪಟ್ಟಿ ಲೆಫ್ಟ್ ಸೈಡ್ ಇದೆ. ನಿಮ್ಮ ಅಳತೆ ಬ್ಲೌಸ್ ಅಲ್ಲಿ ಯಾವ ತರ ಇದೆ ಚೆಕ್ ಮಾಡ್ಕೊಂಡು ನೀವು ಉಕ್ಸ್ ಪಟ್ಟಿ, ಕಾಜಾಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಈ ಸೈಡ್ ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಂತೀನಿ, ಈ ಕಡೆ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಂತೀನಿ. ಕಾಜಾಪಟ್ಟಿ ಮತ್ತೆ ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಬಟ್ಟೆನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ಟೆ ಲೆಂತ್ ಬಂದ್ಬಿಟ್ಟು ನೀವು ಈ ತರ ಫಸ್ಟ್ ಇದನ್ನ ಅಳತೆ ತಗೊಳ್ಬೇಕು. ನೀವು ಈ ತರ ಅಳತೆ ತಗೊಂಡ್ರೆ ಎಷ್ಟು ಉದ್ದ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ, 6.5 ಇಂಚಸ್ ಬರ್ತಾ ಇದೆ. 6.5 ಇಂಚಸ್ಗೆ 2 ಇಂಚ್ನ ಆಡ್ ಮಾಡ್ಕೊಳ್ತೀನಿ. ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳೋಕೆ ಬಟ್ಟೆ ಬೇಕಾಗುತ್ತೆ. 1/2 ಇಂಚ್ನು ಕೂಡ ತಗೊಳ್ಬೋದು, ಆ ಕಡೆ ಈ ಕಡೆ 1 ಇಂಚ್ನು ಕೂಡ ಆಡ್ ಮಾಡ್ಕೊಳ್ಬಹುದು. ಬಟ್ ಫಸ್ಟ್ ಹೊಸದಾಗಿ ಕಲಿಯೋರಿಗೆ 2 ಇಂಚ್ನ ಆಡ್ ಮಾಡ್ಕೊಂಡ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು 2 ಇಂಚ್ನ ಆಡ್ ಮಾಡಿ ತೋರಿಸ್ತೀನಿ. ಈಗ 6.5 ಇಂಚಸ್ ಬರ್ತಾ ಇರೋದ್ರಿಂದ 2 ಇಂಚ್ ಆಡ್ ಮಾಡಿದ್ರೆ 8.5 ಇಂಚಸ್ ಆಗುತ್ತೆ. 8.5 ಇಂಚಸ್ಗೆ ಬಟ್ಟೆ ಉದ್ದನ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ, 8.5 ಇಂಚಸ್ ಉದ್ದಕ್ಕೆ ನಾನು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಸ್ಟಿಚಿಂಗ್ ಆಗಿರುವಂತ ಬ್ಲೌಸ್ ಅಲ್ಲಿ ಎಷ್ಟು ಇಂಚಸ್ ಬರ್ತಾ ಇದೆ ಉಕ್ಸ್ ಪಟ್ಟಿ, ಕಾಜಾಪಟ್ಟಿ ನೋಡ್ಕೊಂಡು ಅದಕ್ಕೆ 2 ಇಂಚ್ನ ಸೇರಿಸ್ಕೊಂಡು ಅಷ್ಟು ಉದ್ದನ ಬಟ್ಟೆನ ನೀವು ಕಟ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಈ ತರ ಹಾಕೊಳ್ಳಿ. ನಿಮ್ಗೆ ಅರ್ಥ ಆಗಲಿ ಅಂತ ಈ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಕಡೆ ನಾನು ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದಲ್ವಾ, ಉಕ್ಸ್ ಪಟ್ಟಿಗೆ ನೀವು ಯಾವತ್ತಿದ್ರು 2.5 ಇಂಚಸ್ ಅಗಲದ ಬಟ್ಟೆನ ತಗೊಳ್ಬೇಕು. 2.5 ಇಂಚಸ್ ಅಗಲ ಬಟ್ಟೆನ ಕಟ್ ಮಾಡ್ಕೊಳ್ಬೇಕು. ನೋಡಿ, ಆಲ್ರೆಡಿ ನಾನು 2.5 ಇಂಚಸ್ಗೆ ಬಟ್ಟೆನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಕಡೆ ನೀವು ಕಾಜಾಪಟ್ಟಿಗೆ 3 ಇಂಚು ಅಗಲದ ಬಟ್ಟೆನ ತಗೊಳ್ಬೇಕು. 3 ಇಂಚ್ ಅಗಲದ ಬಟ್ಟೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ, ಇದು ಕಾಜಾಪಟ್ಟಿಗೆ 3 ಇಂಚ್ ಅಗಲದ ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ. ಉಕ್ಪಟ್ಟಿಗೆ 2.5 ಇಂಚಸ್ ಅಗಲದ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದ ಬಂದ್ಬಿಟ್ಟು ಸೇಮ್ ಇರುತ್ತೆ. ಉಕ್ಸ್ಪಟ್ಟಿ, ಕಾಜಾಪಟ್ಟಿಗೆ ಯಾವುದೇ ರೀತಿ ಚೇಂಜಸ್ ಇರಲ್ಲ. ಉಕ್ಸ್ಪಟ್ಟಿ ಮತ್ತೆ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಉಕ್ಸ್ಪಟ್ಟಿ ಯಾವ ಸೈಡ್ ಬರುತ್ತೆ, ಕಾಜಾಪಟ್ಟಿ ಯಾವ ಸೈಡ್ ಬರುತ್ತೆ ಅಂತ ಮೊದಲೇ ನೋಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನಂದು ರೈಟ್ ಸೈಡ್ ಉಕ್ಸ್ಪಟ್ಟಿ ಬಂದಿದೆ, ಲೆಫ್ಟ್ ಸೈಡ್ ಕಾಜಾಪಟ್ಟಿ ಬಂದಿದೆ. ಈಗ ಉಕ್ಸ್ ಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಕೆ ರೈಟ್ ಸೈಡ್ ಫ್ರಂಟ್ ಪಾರ್ಟ್ ನ ತಗೊಂಡ್ಬಿಟ್ಟು ಈ ತರ ಟರ್ನ್ ಮಾಡ್ಕೊಳ್ತೀನಿ. ಈ ತರ ಟರ್ನ್ ಮಾಡ್ಕೊಂಡು 2.5 ಇಂಚಸ್ಗೆ ಬಟ್ಟೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಈ ತರ ಇದನ್ನ ತಗೊಳ್ಬೇಕು. ನೀವು ಇದನ್ನ ತಗೊಂಡು ಕರೆಕ್ಟ್ ಆಗಿ ಮಧ್ಯಕ್ಕೆ ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಈ ತರ ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ 1 ಇಂಚಸ್ಗೆ ಈ ತರ ಡಿಸ್ಟೆನ್ಸ್ ಬಿಟ್ಕೊಂಡು ಈ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಫ್ರಂಟ್ ಪಾರ್ಟು ಹಾಗೆ ಈ ಬಟ್ಟೆನ ನೀಟಾಗಿ ಈ ತರ ಈಕ್ವಲ್ ಆಗಿ ಸಮವಾಗಿ ಇಟ್ಕೊಂಡು 1/4 ಇಂಚಿಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ. ಈ ತರ ನೀಟಾಗಿ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ನಾನು ನಿಧಾನಕ್ಕೆ ತೋರಿಸ್ತಿದ್ದೀನಿ. ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ನಿಧಾನಕ್ಕೆ ತೋರಿಸಿ ಸ್ಟಿಚಿಂಗ್ ನ ಅಂತ. ಸೊ ಹಾಗಾಗಿ ನಿಧಾನಕ್ಕೆ ನಿಮ್ಗೆ ಅರ್ಥ ಆಗೋ ರೀತಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಫ್ರಂಟ್ ಪಾರ್ಟ್ ನ ಟರ್ನ್ ಮಾಡ್ಕೊಂಡು ಇಲ್ಲಿ ಮೇಲೆ ಕೆಳಗಡೆ ಕ್ಲಾತ್ ಇರುತ್ತಲ್ಲ ಎಕ್ಸ್ಟ್ರಾ, ಅದನ್ನ ಈ ರೀತಿ ನೀವು ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಇದನ್ನ ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಇಲ್ಲಿ ಸ್ಟಿಚಿಂಗ್ ಆಗಿರೋದು 2 ಈಕ್ವಲ್ ಆಗಿರ್ಬೇಕು. ಇಲ್ಲಿ ನೋಡಿ, ಕರೆಂಟ್ ಕಾಣಿಸ್ತಾ ಇದೆಯಲ್ಲ, ಈ ತರ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಈ ತರ ಫ್ಲಾಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಈಗ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ನೀಟಾಗಿ ಇಲ್ಲಿ ಫ್ಲಾಟ್ ಆಗಿ ಈ ತರ ಫೋಲ್ಡ್ ಮಾಡ್ಕೊಂಡು ಇಲ್ಲೇನೆ ಸ್ಟಿಚಿಂಗ್ ಮಾಡ್ಕೊಳ್ತಾ ಬರಬೇಕು. ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಅದನ್ನು ಕೂಡ ನೀಟಾಗಿ ಈ ತರ ಒಳಗಡೆ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿಂದ ಫ್ಲಾಟ್ ಆಗಿ ಇಲ್ಲಿ ನೋಡ್ಕೊಳ್ಬೇಕು. ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಇಲ್ಲಿ ನಿಲ್ಲಿಸ್ಬಿಟ್ಟು ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಇನ್ನೊಂದು ಹೊಲಿಗೆ ಹಾಕೊಳ್ಳೋಣ. ನೋಡಿ, ಇಷ್ಟೇ ಉಕ್ಸ್ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದು. ಈ ತರ ಫಿನಿಶಿಂಗ್ ಬರುತ್ತೆ ನಿಮ್ಗೆ. ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಈಗ ನೆಕ್ಸ್ಟ್ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋಣ.
ಈಗ ಕಾಜಾಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಲೆಫ್ಟ್ ಸೈಡ್ ನ ಫ್ರಂಟ್ ಪಾರ್ಟ್ ತಗೊಂಡ್ಬಿಟ್ಟು ಈ ತರ 3 ಇಂಚು ಅಗಲದ ಬಟ್ಟೆ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ತಗೊಳ್ಬೇಕು. ನೀವು ತಗೊಂಡಾದ್ಮೇಲೆ ಇದನ್ನ ಈ ತರ ಉಲ್ಟಾ ಹಾಕೊಳ್ಬೇಕು. ಉಲ್ಟಾ ಹಾಕೊಂಡ್ಬಿಟ್ಟು ಈ ಕಡೆ 1 ಇಂಚಸ್ಗೆ ಡಿಸ್ಟೆನ್ಸ್ ಬಿಟ್ಕೊಂಡು ಬಟ್ಟೆ ಇಟ್ಕೊಂಡು ಈಕ್ವಲ್ ಆಗಿ ಇಟ್ಕೊಂಡು ಒಂದು 1/4 ಇಂಚ್ಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈಗ ನೋಡಿ ಈಕ್ವಲ್ ಆಗಿ ಈ ತರ ಇಟ್ಕೊಂಡು ಈ ತರ ಬಟ್ಟೆ ಇಟ್ಕೊಳ್ಬೇಕಾದ್ರೆ ಉಲ್ಟಾ ಇರೋದು ಮೇಲೆ ಬರಬೇಕು, ಸೀದಾ ಇರೋದು ಈ ತರ ಕೆಳಗಡೆ ಹೋಗಿರ್ಬೇಕು. ಈ ತರ ಬಟ್ಟೆ ಇಟ್ಕೊಳ್ಬೇಕು. ನೀವು ಈ ತರ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ನೋಡಿ ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನ ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಮೊದಲು ನೀವು ಇಲ್ಲಿಗೆ ಕರೆಕ್ಟ್ ಆಗಿ ಮಧ್ಯಕ್ಕೆ ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇಲ್ಲಿ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ ಅದನ್ನು ಕೂಡ ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಎರಡು ಸೈಡುನು ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಆ ಕಡೆ ಈ ಕಡೆ ಇರುವಂತ ಕ್ಲಾತ್ ನ ಈ ತರ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಇದನ್ನ ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡಿರ್ತಾರಲ್ಲ ಇಲ್ಲಿಗೆ ತಗೊಂಬಂದು ಕೂರಿಸ್ಬೇಕು. ಈ ತರ ಸಿಂಪಲ್ ನೋಡಿ ಈ ತರ ಕೂರಿಸ್ಕೋಬೇಕಷ್ಟೇ. ಈ ತರ ಕೂರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಕೂರಿಸ್ಕೋಬೇಕಾದ್ರೆ ಇಲ್ಲಿ ಸ್ಟಿಚಿಂಗ್ ಇರುತ್ತಲ್ಲ ಅದ್ರ ಮೇಲೆನೆ ಈ ರೀತಿ ನೀವು ಕೂರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಫಸ್ಟ್ ಇಲ್ಲಿ ನೀಟಾಗಿ ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಬಿಟ್ಟು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಕರೆಕ್ಟ್ ಆಗಿ ಇಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು ಹಿಂಗೆ ಟರ್ನ್ ಮಾಡ್ಕೊಳ್ಬೇಕು. ಟರ್ನ್ ಮಾಡ್ಕೊಂಡು ಇಲ್ಲಿ ನಾನು ಹೇಳಿದ್ನಲ್ಲ ಈ ಸ್ಟಿಚಿಂಗ್ ಇರುತ್ತಲ್ಲ ಈ ಸ್ಟಿಚಿಂಗ್ ಮೇಲೆ ಕರೆಕ್ಟ್ ಆಗಿ ಈ ತರ ಕೂರಿಸ್ಕೊಂಡು ಹೊಲಿಗೆನ ಹಾಕೊಳ್ಬೇಕು ನೋಡಿ ಈ ರೀತಿ. ಅದಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಮತ್ತೆ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿಂದಾನೆ ಈ ತರ ಟರ್ನ್ ಮಾಡ್ಕೊಂಡು ಈ ಕಡೆಗೆ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ನೋಡಿ ಈ ತರ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ಕೊಂಡು ಇಲ್ಲಿಂದ ಇನ್ನೊಂದು ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ನೋಡಿ ಕಾಜಾಪಟ್ಟಿ ಅಟ್ಯಾಚ್ ಆಗಿದೆ. ನಿಮಗೆ ಈ ತರ ಬರುತ್ತೆ. ನೀವು ಕೂಡ ಇದೇ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ ಮತ್ತೆ ಕಾಜಾಪಟ್ಟಿನ ಯಾವ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನೋಡಿ. ನೀವು ಇದೇ ತರ ಮೆಥಡ್ ಯೂಸ್ ಮಾಡ್ಕೊಂಡು ಉಕ್ಸ್ ಪಟ್ಟಿ ಮತ್ತೆ ಕಾಜಾಪಟ್ಟಿನ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ಬಹುದು. ಈಗ ಸ್ಲೀವ್ ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ಲೀವ್ ಕಟಿಂಗ್ ಮಾಡ್ಬೇಕಾದ್ರೆ ಮೇಜರ್ ಆಗಿ ಎಲ್ಲರೂ ಕಾಮನ್ ಆಗಿ ಮಿಸ್ಟೇಕ್ ಮಾಡುವಂಥದ್ದು ಫ್ರಂಟ್ ಟು ಬ್ಯಾಕು ಯಾವುದು ಅಂತ ಗೊತ್ತಿಲ್ಲದೇನೆ ಸ್ಟಿಚಿಂಗ್ ಮಾಡ್ಕೊಂಡು ಬಿಟ್ಟಿರ್ತೀರ. ಆಗ ಕರೆಕ್ಟ್ ಆಗಿ ಸ್ಲೀವ್ ಅಟ್ಯಾಚು ಬಂದಿರಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಕಟ್ಟಿಂಗ್ ಮಾಡಿರ್ಬೇಕಾದ್ರೆ ತೋರಿಸ್ಕೊಟ್ಟಿರ್ತೀನಿ ನಿಮಗೆ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗದಂಗೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಿದ್ದೆ. ಇವತ್ತು ಕೂಡ ತುಂಬಾ ಜನ ಕಮೆಂಟ್ ಮಾಡಿ ಕೇಳೋದಕ್ಕೆ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗದೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಕಟಿಂಗ್ ಮಾಡ್ಬೇಕಾದ್ರೆ ತೋರಿಸ್ಕೊಡ್ತಿದ್ದೆ ಅಲ್ಲ ನಾನು ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗಬಾರ್ದು ಅಂತಂದ್ರೆ ಈ ತರ ಮಾರ್ಕಿಂಗ್ ಮಾಡ್ಕೊಳ್ಳಿ ಅಂತ. ನೋಡಿ ಫಸ್ಟ್ ನೀವು ಪ್ಲಸ್ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಈ ತರ 2 ಲೇಯರ್ನ ಎತ್ಕೊಂಡು ಮೈನಸ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ತರ ಎತ್ಕೊಂಡು ಪ್ಲಸ್ ನ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಈ ರೀತಿ ಯಾಕೆ ಅಂತಂದ್ರೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನೀವು ಈ ರೀತಿ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈ ರೀತಿ ಓಪನ್ ಮಾಡ್ಕೊಂಡು ಈ ತರ ಆಪೋಸಿಟ್ ನ ಓಪನ್ ಮಾಡ್ಕೊಂಡಾಗ 2 ಮೈನಸ್ ಮೇಲೆ ಬಂದಿರಬೇಕು. ಆ ರೀತಿ ನೀವು ಬಟ್ಟೆನ ಹಾಕೊಂಡು ಸ್ಟಿಚಿಂಗ್ ನ ಮಾಡ್ಕೊಂಡ್ರೆ ನಿಮ್ಗೆ ಫ್ರಂಟ್ ಟು ಬ್ಯಾಕ್ ಉಲ್ಟಾನೇ ಆಗಲ್ಲ. ಆ ರೀತಿ ತುಂಬಾ ಈಸಿಯಾಗಿ ಸ್ಟಿಚಿಂಗ್ ನ ಮಾಡ್ಕೊಳ್ಬಹುದು. ಮೇನ್ ಫ್ಯಾಬ್ರಿಕ್ ಸ್ಲೀವ್ ಕಟಿಂಗ್ ಅಂತ ಮಾಡ್ಕೊಂಡಿರ್ತೀವಲ್ಲ ಅದನ್ನ ತಗೊಂಡು ಈ ರೀತಿ ಹಾಕೊಳ್ಬೇಕು. ನೀವು ನೋಡಿ ಉಲ್ಟಾ ಅನ್ನೋದು ಕೆಳಗಡೆ ಹೋಗಿರುತ್ತೆ, ಸೀದಾ ಮೇಲ್ಗಡೆ ಬಂದಿರುತ್ತೆ. ಈ ರೀತಿ ಬಟ್ಟೆನ ಹಾಕೊಳ್ಬೇಕು. ಅದಾದ್ಮೇಲೆ ಲೈನಿಂಗ್ ಪ್ಲೇಸ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಈ ತರ 2 ಲೇಯರ್ನ ಈ ತರ ಓಪನ್ ಮಾಡ್ಕೊಂಡು ಈ ತರ ಹಾಕೊಳ್ಬೇಕು. ನೀವು ಎರಡನ್ನೂ ಕೂಡ ಈ ರೀತಿ ಹಾಕೊಳ್ಬೇಕು ನೀಟಾಗಿ. ನೋಡಿ ಈ ರೀತಿ ಎರಡೂ ಮೈನಸ್ ಆಗಿ ಕಾಣಿಸ್ತದೆ. ಈ ರೀತಿ ಹಾಕೊಳ್ಬೇಕು ನೀವು. ಈ ರೀತಿ ನೀವು ಕಟಿಂಗ್ ಮಾಡ್ಬೇಕಾದ್ರೇನೆ ಈ ರೀತಿ ಹಾಕೊಂಡು ಇಟ್ಕೊಂಡ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇದೇ ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಅವಾಗಲೇ ನಾನು ತೋರಿಸ್ದಂಗೆ ಮೈನಸ್ ಅನ್ನೋದು ಮೇಲೆ ಬರಬೇಕು. ಆ ರೀತಿ ನೀವು ಬಟ್ಟೆ ಹಾಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೆಲ್ಲ. ಸೊ ಸಪ್ರೇಟ್ ನಾವು ಆಲ್ರೆಡಿ ಹಾಕಿಟ್ಕೊಂಡಿದೀವಿ. ಸೊ ಹಾಕಿಟ್ಕೊಂಡಿಲ್ಲ ಅಂದ್ರೆ ನಾನು ಹಿಂದೆ ಯಾವ ರೀತಿ ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿ ಮೆಥಡ್ ನ ನೀವು ಯೂಸ್ ಮಾಡ್ಕೊಳ್ಬಹುದು. ಈ ರೀತಿ ಹಾಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈಗ ಕರೆಕ್ಟ್ ಆಗಿ ಇಲ್ಲಿ ಒಂದು 1/2 ಇಂಚಿಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಇನ್ನೊಂದು ಸ್ಲೀವ್ನು ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಈ ತರ 1/2 ಇಂಚಿಗೆ ಸ್ಟಿಚಿಂಗ್ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಎಕ್ಸ್ಟ್ರಾ ಇರೋಂಥ ಕ್ಲಾತ್ನ ಇಲ್ಲಿ ಕಟಿಂಗ್ ಮಾಡ್ಕೊಳ್ಳೋಣ. ನಾನು ಹೇಳ್ಕೊಟ್ಟಿರೋ ಮೆಥಡ್ ಅಲ್ಲಿ ನೀವು ಪ್ಲಸ್ ಆರ್ ಮೈನಸ್ ತೋರಿಸ್ಕೊಟ್ಟಿದ್ದೀನಲ್ಲ ಅದೇ ರೀತಿ ಹಾಕೊಂಡ್ರೆ ಅಷ್ಟೇ ನಿಮ್ಗೆ ಫ್ರಂಟ್ ಟು ಬ್ಯಾಕು ಉಲ್ಟಾ ಆಗದಂಗೆ ಸ್ಟಿಚಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗೋದು. ಸೊ ಹಾಗಾಗಿ ಅದೇ ಮೆಥಡ್ ನ ನೀವು ಯೂಸ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ಇದನ್ನ ಹಿಂಗೆ ಟರ್ನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಇನ್ನೊಂದು ಸ್ಟಿಚ್ ನ ಹಾಕೊಳ್ಳೋಣ. ಇಲ್ಲಿ ಈ ತರ ಟರ್ನ್ ಮಾಡ್ಕೊಂಡಾಗ ಈ ಕಚ್ಚಾ ಅನ್ನೋದು ಲೈನಿಂಗ್ ಪೀಸ್ ಕಡೆ ಹೋಗಿರ್ಬೇಕು. ಈ ತರ ಆ ರೀತಿ ಇಟ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲಿ ಕರೆಕ್ಟ್ ಆಗಿ ಟೆನ್ಷನ್ ನ ಕೂರಿಸ್ಕೊಂಡು ಹೊಲಿಗೆನ ಹಾಕೊಳ್ಳಿ. ನೋಡಿ ಈ ರೀತಿ ಈ ತರ ಪಕ್ಕದಲ್ಲೇ ಸ್ಟಿಚಿಂಗ್ ನ ಮಾಡ್ಕೊಳ್ಳಿ.
ಇದಾದ್ಮೇಲೆ ಈಗ ನೆಕ್ಸ್ಟ್ ಸ್ಲೀವ್ನು ಇದೇ ತರ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಅದಕ್ಕೆ ನೀವು ಈ ತರ ಎಕ್ಸ್ಟ್ರಾ ಇರುವಂತ ಕ್ಲಾತ್ ನ ಕಟಿಂಗ್ ಮಾಡ್ಕೊಳ್ಬೇಕು. ಈ ತರ ಕಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಟರ್ನ್ ಮಾಡ್ಕೊಂಡು ಅವಾಗಲೇ ತೋರಿಸ್ದಂಗೆ ಕಚ್ಚನ ಲೈನಿಂಗ್ ಸೈಡ್ ಮಾಡ್ಕೊಳ್ಬೇಕು. ಈ ಕಚ್ಚಾ ಇರೋದು ಆ ತರ ಮಾಡ್ಕೊಂಡು ಹೊಲಿಗೆನ ಹಾಕೊಳ್ಬೇಕು. ನೋಡಿ ಈ ತರ ಕರೆಕ್ಟ್ ಆಗಿ ಟೆನ್ಷನ್ ನ ಕೂರಿಸ್ಕೊಳ್ಬೇಕು. ಈ ಸ್ಟಿಚಿಂಗ್ ಪಕ್ಕದಲ್ಲೇನೆ ಆ ತರ ಕೂರಿಸ್ಕೊಂಡು ಹೊಲಿಗೆನ ಹಾಕೊಳ್ಳಿ. ನೋಡಿ ಈ ತರ ಎರಡು ಸ್ಲೀವ್ನು ಹೊಲಿಗೆ ಹಾಕೊಂಡಿದ್ದಾದ್ಮೇಲೆ ಈ ತರ ಟರ್ನ್ ಮಾಡ್ಕೊಳ್ಬೇಕು. ನೀವು ಈ ತರ ಟರ್ನ್ ಮಾಡ್ಕೊಂಡು ಇಲ್ಲಿ ಹೊಲಿಗೆ ಹಾಕೊಂಡಿರ್ತೀವಲ್ಲ ಇಲ್ಲಿ ಕರೆಕ್ಟ್ ಆಗಿ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ನೋಡಿ ಈ ತರ ಕಾಣಿಸ್ತಾ ಇದೆಯಾ? ಈ ತರ ಕರೆಕ್ಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲೇ ಕಿನ್ನರಿನ ಹಾಕೊಳ್ಬೇಕು. ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಅಂತ. ನೀಟಾಗಿ ಈ ತರ ಫ್ಲಾಟ್ ಆಗಿ ಎರಡು ಕ್ಲಾತ್ ನ ಎಳ್ಕೊಂಡು ಈ ತರ ಮೇನ್ ಫ್ಯಾಬ್ರಿಕ್ ಈ ತರ ಎಲ್ಲ ಫೋಲ್ಡಿಂಗ್ ಮಾಡ್ಕೊಳ್ಬಾರ್ದು. ನೀವು ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೀಟಾಗಿ ಕಾಣಿಸ್ದಂಗೆ ಎರಡನ್ನೂ ಈಕ್ವಲ್ ಫ್ಲಾಟ್ ಆಗಿ ಈ ತರ ಇಟ್ಕೊಂಡು ಕಿನ್ನರಿ ಹಾಕೊಳ್ಬೇಕು. ನೋಡಿ ಈ ತರ ನೀಟಾಗಿ ಕಿನ್ನರಿ ಹಾಕೊಳ್ಬೇಕು. ನೀವು ಫ್ಲಾಟ್ ಆಗಿ ಇಟ್ಕೊಂಡು ಈಗ ಇನ್ನೊಂದು ಸ್ಲೀವ್ಗೂ ಇದೇ ತರ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಇನ್ನೊಂದು ಸ್ಲೀವ್ ನ ತಗೊಂಡು ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ಫೋಲ್ಡ್ ಮಾಡ್ಕೊಂಡು ಕಿನ್ನರಿ ಹಾಕೊಳ್ಳೋಣ. ಈ ಸ್ಲೀವ್ನು ಕೂಡ ಫ್ಲಾಟ್ ಆಗಿ ಎಳ್ಕೊಂಡು ಚಿಕ್ಕದಾಗಿ ಕಿನ್ನರಿ ಹಾಕೊಳ್ಳಿ. ಚೆಕ್ ಮಾಡ್ಕೊಂಡು ಕಿನ್ನರಿ ಹಾಕೊಳ್ಬೇಕು. ನೀವು ಸುಮ್ಮನೆ ಫಾಸ್ಟ್ ಆಗಿ ಸ್ಟಿಚಿಂಗ್ ಮಾಡ್ಕೊಂತ ಹೋಗ್ಬೇಡಿ. ನೋಡಿ ಎರಡು ಸ್ಲೀವ್ದು ಕಿನ್ನರಿ ಹಾಕೊಂಡಿದ್ದಾಯ್ತು. ಈಗ ಇಲ್ಲಿ ನೀವು ಏನ್ ಶೇಪ್ ಇದೆ ಅಲ್ಲಿಗೆ ರೆಡಿ ಸ್ಟಿಚ್ ನ ಹಾಕೊಳ್ಬೇಕು. ಈಗ ಇಲ್ಲಿಂದ ಸ್ಟಿಚ್ ನ ಹಾಕೊಳ್ಳೋಣ. ಈ ರೀತಿ ಹಾಕೊಳ್ಬೇಕು ನೀವು. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಈ ಶೇಪ್ ಏನಿದೆ ಅದೇ ರೀತಿ ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಇಲ್ಲಿ ನೀವು ಈ ತರ ರೆಡಿ ಸ್ಟಿಚ್ ನ ಹಾಕೊಳ್ಬೇಕಾದ್ರೆ ಬಟ್ಟೆನ ನೀಟಾಗಿ ಈ ತರ ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಲೂಸ್ ಬಿಡ್ಬೇಡಿ. ಈ ರೀತಿ ರೆಡಿ ಸ್ಟಿಚ್ ನ ಹಾಕೊಂಡಿದ್ದಾದ್ಮೇಲೆ ಇನ್ನೊಂದು ಸ್ಲೀವ್ಗೂ ಕೂಡ ಸ್ಟಿಚಿಂಗ್ ನ ಮಾಡ್ಕೊಳ್ಳೋಣ. ಫ್ಲಾಟ್ ಆಗಿ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು ನೀವು. ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲೂ ಕೂಡ ನೀಟಾಗಿ ಎಳ್ಕೊಂಡು ಸ್ಟಿಚಿಂಗ್ ನ ಮಾಡ್ಕೊಳ್ಬೇಕು. ಎರಡು ಸ್ಲೀವ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಸುತ್ತ ಏನ್ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ಅದನ್ನ ಕಟಿಂಗ್ ಮಾಡ್ಕೊಳ್ಬೇಕು. ಎರಡು ಸ್ಲೀವ್ ಅಲ್ಲೂ ಏನ್ ಎಕ್ಸ್ಟ್ರಾ ಕ್ಲಾತ್ ಇರುತ್ತೆ ಅದನ್ನ ಕಟಿಂಗ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಕ್ಸ್ಟ್ರಾ ಎಲ್ಲೆಲ್ಲಿರುತ್ತೆ ಅದನ್ನ ಕಟಿಂಗ್ ಮಾಡ್ಕೊಳ್ಬೇಕು ನೀವು. ಇದಾಯ್ತು. ಈಗ ಇನ್ನೊಂದು ಸ್ಲೀವ್ದು ಎಕ್ಸ್ಟ್ರಾ ಕ್ಲಾತ್ ನ ಕಟ್ ಮಾಡ್ಕೊಳ್ಳೋಣ. ಲೈನಿಂಗ್ ಕಟ್ ಮಾಡ್ಕೊಳಕ್ ಬಿಡ್ತೀರಾ, ಹುಷಾರಾಗಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ನೀವು. ಈ ತರ ಎರಡು ಸ್ಲೀವ್ ನ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಈ ತರ ಫೋಲ್ಡಿಂಗ್ ಮಾಡ್ಕೊಳ್ಬೇಕು. ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು, ಹೆಚ್ಚು ಕಡಿಮೆ ಆಗ್ಬಾರ್ದು. ಆ ರೀತಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿ ನ್ಯಾಚ್ ನ ಹಾಕೊಳ್ಬೇಕು. ಇದು ಅಷ್ಟೇ ಕರೆಕ್ಟ್ ಆಗಿ ಮಧ್ಯ ಭಾಗಕ್ಕೆ ಫೋಲ್ಡ್ ಮಾಡ್ಕೊಳ್ಬೇಕು. ಏರುಪೇರು ಆಗದಂಗೆ ಫೋಲ್ಡ್ ಮಾಡ್ಕೊಂಡು ಮಧ್ಯ ಭಾಗಕ್ಕೆ ನ್ಯಾಚ್ ನ ಹಾಕೊಳ್ಬೇಕು. ನೋಡಿ ಸ್ಲೀವ್ ಸ್ಟಿಚಿಂಗ್ ನ ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗದಂಗೆ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದೀನಿ. ಅದ್ರ ಜೊತೆಗೆ ಉಕ್ಸ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿನ ಯಾವ ರೀತಿ ಈಸಿಯಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದೀನಿ. ನೆಕ್ಸ್ಟ್ ನಾವು ಫ್ರಂಟ್ ಟು ಬ್ಯಾಕ್ ನ ಅಟ್ಯಾಚ್ ಮಾಡ್ಕೊಂಡು ಸ್ಲೀವ್ ಅಟ್ಯಾಚ್ ಮಾಡಿ ಸೈಡ್ ಜಾಯಿಂಟ್ ನ ಹಿಡಿಬೇಕಾಗುತ್ತೆ. ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡೋದಕ್ಕೆ ಈ ತರ ಬ್ಯಾಕ್ ಪಾರ್ಟ್ ನ ತಗೊಂಡು ಈ ರೀತಿ ಹಾಕೊಳ್ಬೇಕು. ಈ ರೀತಿ ಹಾಕೊಂಡಿದ್ದಾದ್ಮೇಲೆ ನಾವು ಫ್ರಂಟ್ ಪಾರ್ಟ್ ಗಳನ್ನ ತಗೊಂಡು ಈ ರೀತಿ ಉಲ್ಟಾ ಹಾಕೊಳ್ಬೇಕು. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು ಆರ್ಮಲ್ ಸೈಡ್ ಯಾವ್ದು ಡೀಪ್ ಸೈಡ್ ಯಾವ್ದು ಅಂತ ಚೆಕ್ ಮಾಡ್ಕೊಂಡು ಹಾಕೊಳ್ಬೇಕು. ಇದು ಕೂಡ ಕನ್ಫ್ಯೂಷನ್ ಆಗಿ ಸ್ಟಿಚಿಂಗ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಹಾಗಾಗಿ ಈ ರೀತಿ ಉಲ್ಟಾನ ಹಾಕೊಳ್ಬೇಕು ನೀವು. ಉಕ್ಸ್ಪಟ್ಟಿ ಕಾಜಾಪಟ್ಟಿ ಆಪೋಸಿಟ್ ಇರಬೇಕು. ಆ ರೀತಿ ಹಾಕೊಂಡ್ರೆ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಈಗ ನೋಡಿ ಇಲ್ಲೂ ಕೂಡ ಇನ್ನೊಂದು ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡಿ ಪಟ್ಟಿನ ಸ್ಟಿಚಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಯಾಕೆ ಫಸ್ಟೇ ಮಾಡಿಲ್ಲ ಅಂತಂದ್ರೆ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡಿ ಸ್ಲೀವ್ ಎಲ್ಲ ಸ್ಟಿಚಿಂಗ್ ಆದ್ಮೇಲೆ ಸೈಡ್ ಜಾಯಿಂಟ್ ಹಿಡಿಬೇಕಾದ್ರೆ ಏರುಪೇರು ಬಂದ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲೊಂದು ಈಸಿಯಾದ ಟ್ರಿಕ್ಸ್ ಇದೆ. ಹಾಗೆ ಅದು ಸೀಕ್ರೆಟ್ ಅಂದ್ಕೊಡಿ, ಯಾಕಂದ್ರೆ ನಾನು ಹೇಳ್ಕೊಡ್ತಿರೋ ಸೀಕ್ರೆಟ್ ನಿಮ್ಗೆ. ಹಾಗಾಗಿ ನಾನು ಇಲ್ಲಿ ಯಾವುದೇ ಪಟ್ಟಿ ಅಟ್ಯಾಚ್ ಮಾಡಿಲ್ಲ. ಎಲ್ಲ ಅಟ್ಯಾಚ್ ಸ್ಲೀವ್ ಅಟ್ಯಾಚ್ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಎಲ್ಲ ಆದ್ಮೇಲೆ ಪಟ್ಟಿನ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಯಾಕೆ ಅಂತ. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಒಂದೇ ವಿಡಿಯೋದಲ್ಲಿ ಇದೆಲ್ಲ ತೋರಿಸ್ಬಿಟ್ಟೆ ನಿಮ್ಗೂ ಕೂಡ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡು
ಮಾಡ್ಕೊಂಡು ಸೈಡ್ ಜಾಯಿಂಟ್ ನ ಯಾವ ರೀತಿ ಏರುಪೇರ್ ಆಗದಂಗೆ ಇಟ್ಕೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ತುಂಬಾ ಲೆಂತ್ ಆಗಿದೆ, ಸೊ ಹಾಗಾಗಿ ಇನ್ನೂ ಹೆಚ್ಚು ತೋರ್ಸೋಕೋರಿ ನಿಮ್ಗೂ ಕೂಡ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಈ ವಿಡಿಯೋದಲ್ಲಿ ಸ್ಲೀವ್ ಮತ್ತೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಯಾವ ರೀತಿ ಹಾಕೊಳ್ಬೇಕು ಅನ್ನೋದನ್ನ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಏನಾದ್ರು ಡೌಟ್ ಇದ್ರೆ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.